ನಿಮಗೆ ಹೇಳ್ತೀನಿ ಒಂದು ಕತೆ, ಅಂದಿನ ಮಹಾಭಾರತದ ಕತೆ, ಇಂದಿನ ಭಾರತದ ನೋವಿನ ವ್ಯಥೆ. ಅಂದು 100 ಜನ ಶಕುನಿಗೆ ಮಾಡಿದರು ಅನ್ನದಾನ, ಕೌರವರ ಮೇಲಿನ ರಕ್ತದ ಹೊಗೆ. ಶಕುನಿಗೆ ದೊರಕಿತು ಪ್ರಾಣ ಭಿಕ್ಷೆ. ಜನರು ಮಾಡಿದ್ದಾರೆ ಖಾದಿಗೆ ಮತದಾನ, ಖಾದಿಗೆ ಬೇಕಿತ್ತು ಅಧಿಕಾರ ಭಾಗ್ಯ, ಅದೇ ಭಾರತದ ದುರ್ಭಾಗ್ಯ. ದೇಶಕ್ಕೆ ಬೇಡ ಗುಲಾಮರ ಹಂಗು, ದಯಮಾಡಿ ತರಬೇಡಿ ಕಳ್ಳರ ದಂಡು. ದೇಶಕ್ಕೆ ಬೇಡ ಗುಲಾಮರ ಹಂಗು, ದಯಮಾಡಿ ತರಬೇಡಿ ಭಕ್ತರ ದಂಡು. ಬಿಟ್ಟಿ ಭಾಗ್ಯ ಕೊಟ್ಟರೇನು ಬದುಕು ತೋರಲಿಲ್ಲ, ಬಿಟ್ಟಿ ಹೆಸರಲ್ಲಿ ಸಾಲ ನಿಲ್ಲ, ಬುದ್ಧಿವಂತರಿಗೆ ಬದುಕಲು ಜನ ಬಿಡಲಿಲ್ಲ. ಸಾಲ ಮಾಡೋಕೆ ಅಂಬೇಡ್ಕರ್ ಸಂವಿಧಾನ, ದುಡಿಯೋ ಕೈಗಳಿಗೆ ಇಲ್ಲ ಅನುದಾನ. ಬಿಟ್ಟಿ ಹೆಸರಲ್ಲಿ ದೇಶ ದಿವಾಳಿ, ಉದ್ಯೋಗಕ್ಕೆ ನಾವು ಅಲೆಮಾರಿ. ದೇಶಕ್ಕೆ ಬೇಡ ಗುಲಾಮರ ಹಂಗು, ದಯಮಾಡಿ ತರಬೇಡಿ ಕಳ್ಳರ ದಂಡು. ದೇಶಕ್ಕೆ ಬೇಡ ಗುಲಾಮರ ಹಂಗು, ದಯಮಾಡಿ ತರಬೇಡಿ ಭಕ್ತರ ದಂಡು. ದೇವರಿಗೆ ಬೇಡ ಭಕ್ತರ ಕಾಟ, ಭಕ್ತರಿಗೆ ಬೇಕು ಚಮತ್ಕಾರದ ಆಟ. ಎಲ್ಲ ದೇವರು ಒಂದೇ ಆದ್ರೂ ಬೇಕು ಜನ. ಜಿಹಾದ್ಗೆ ಒಂದಷ್ಟು, ಕಮೋಷನ್ಗೆ ಇನ್ನಷ್ಟು. ದೇಶಕ್ಕೆ ಬೇಡ ಗುಲಾಮರ ಹಂಗು, ದಯಮಾಡಿ ತರಬೇಡಿ ಕಳ್ಳರ ದಂಡು. ದೇಶಕ್ಕೆ ಬೇಡ ಗುಲಾಮರ ಹಂಗು, ದಯಮಾಡಿ ತರಬೇಡಿ ಭಕ್ತರ ದಂಡು. ಮುಂದುವರಿಯೋದು ಪ್ರಪಂಚದಲ್ಲಿ ಕಾಮ, ಹಿಂದೆ ಉಳಿಯೋದು ಇಲ್ಲಿ ಮಾತ್ರ ಫ್ಯಾಷನ್. ಹಿಂದುಳಿದರೆ ಎಕ್ಸ್ಟ್ರಾ ಬೆನಿಫಿಟ್, ಇಲ್ಲ ಅಂದ್ರೆ ಯುವರ್ ಔಟೋ. ದೇಶಕ್ಕೆ ಬೇಡ ಗುಲಾಮರ ಹಂಗು, ದಯಮಾಡಿ ತರಬೇಡಿ ಕಳ್ಳರ ದಂಡು. ದೇಶಕ್ಕೆ ಬೇಡ ಗುಲಾಮರ ಹಂಗು, ದಯಮಾಡಿ ತರಬೇಡಿ ಭಕ್ತರ ದಂಡು. ಗುಲಾಮರಿಗೆ ಬೇಕಿಲ್ಲ ಲೀಡರ್ಶಿಪ್ ಚೇಂಜ್, ತುಂಗಿವುದರಿಗೆ ಬೇಕಿಲ್ಲ ಉದ್ಯೋಗ ಚೇಂಜ್. ಸಂವಿಧಾನ ಇರೋದು ಹೆಸರಿಗಷ್ಟೇ, ಮೂರು ಬಿಟ್ಟವರಿಗೆ ಬೇಕಿಲ್ಲ ಸ್ವಾಮಿ ನಿಷ್ಠೆ. ದೇಶಕ್ಕೆ ಬೇಡ ಗುಲಾಮರ ಹಂಗು, ದಯಮಾಡಿ ತರಬೇಡಿ ಕಳ್ಳರ ದಂಡು. ದೇಶಕ್ಕೆ